ಮಾರ್ಕೆಟ್ ಅನ್ನೋ ಮಾಯಾಜಾಲದಲ್ಲಿ ಯಾವಾಗ ಎಂಟ್ರಿ ಆಗಬೇಕು, ಪ್ರಾಫಿಟ್ ಬರ್ತಾ ಇದ್ರೆ ಯಾವಾಗ ಎಕ್ಸಿಟ್ ಆಗಬೇಕು ಅಂತ ಒಂದು ಗೊತ್ತಾಗಲ್ಲ. ಸಮ್‌ಟೈಮ್ಸ್ 500 1,000 ಪ್ರಾಫಿಟ್ ಶೋ ಆಗ್ತಾ ಇರುತ್ತೆ. ಬೇಗ ಎಕ್ಸಿಟ್ ಆಗ್ಬಿಡ್ತೀವಿ. ನೋಡಿದ್ರೆ ಅದು 10,000 ಮೇಲ್ಗಡೆ ಹೋಗಿರುತ್ತೆ. ಅದೇ 500 1,000 ಪ್ರಾಫಿಟ್ ಶೋ ಆಗ್ತಾ ಇರುತ್ತೆ. ವೇಟ್ ಮಾಡ್ತಾ ಇದ್ರೆ ನೋಡಿದ್ರೆ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಸೊ ನಮ್ಮ ರೂಲ್ಸ್‌ಗೆ ಸ್ಟ್ರಿಕ್ಟ್ ಆಗಿರಬೇಕು. ನಾನು ಮುಂದಗಡೆ 2 ಆಪ್ಷನ್ಸ್‌ನ ಕೊಟ್ಟಿದ್ದೀನಿ. ಈ ಒಂದು ಟಾರ್ಗೆಟ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳಿ. ಎಂಟ್ರಿ ಆದ್ಮೇಲೆ ನನಗೆ 2 ಆಪ್ಷನ್ಸ್ ಇರುತ್ತೆ. ಒಂದು 10% ಸ್ಟಾಪ್ ಲಾಸ್‌ನ ಇಟ್ಟಿರ್ತೀನಿ, 20% ಟಾರ್ಗೆಟ್‌ನ ಇಟ್ಟಿರ್ತೀನಿ. ಮಾರ್ಕೆಟ್ ಟ್ರೇಡ್‌ಗೆ ಎಂಟ್ರಿ ಆಗಿದ ತಕ್ಷಣ ನನಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಇಲ್ಲ ಟಾರ್ಗೆಟ್ ಹಿಟ್ ಆಗುತ್ತೆ. ಇದು ಫಸ್ಟ್ ಆಪ್ಷನ್. ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಅದೇ ಒಂದು ಟ್ರೇಡ್ ನಾನು ತಗೊಂತೀನಿ. ಟ್ರೇಡ್ ತಗೊಂಡ್ಮೇಲೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಆದ್ರೆ ಟಾರ್ಗೆಟ್‌ನ ಮಾತ್ರ ಒಂದು 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಮೇಲ್ಗಡೆ ಇಟ್ಟಿರ್ತೀನಿ. ಯಾಕೆಂತಂದ್ರೆ ಟ್ರೇಡ್ ಎಂಟ್ರಿ ಆಗಿದ ತಕ್ಷಣನೇ ಸ್ವಲ್ಪ ಮೂವ್‌ಮೆಂಟ್ ಆಗಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಮಾರ್ಕೆಟ್ ಅಲ್ಲೇ ಸೈಡ್ ವೇಸ್ ಆಗೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ಒಂದೇ ಸತಿ ಮೂವ್‌ಮೆಂಟ್ ಕೊಡುತ್ತೆ. ಅಂತ ಟೈಮಲ್ಲಿ 1:3 1:4 ತಗೊಂಡು ಎಕ್ಸಿಟ್ ಆಗ್ಬೋದು ಅಂತ. ಈ 2 ಆಪ್ಷನ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ನೀವೇ ಹೇಳಿ. ಯಾಕಂದ್ರೆ ನೋಡಿ ಇದರಲ್ಲಿ ಒಂದು ನಮಗೆ 20% ಟಾರ್ಗೆಟ್ ಹೋಗಿದ ತಕ್ಷಣ ಬೇಕಾದ್ರೆ ಇದಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್‌ನ ಮಾಡ್ಕೋಬಹುದು. ಮತ್ತೆ ಬೇಕಾದ್ರೆ ಕೆಳಗಡೆ ಬಂದರೂ ಅಷ್ಟೇ ನಮಗೆ ಪ್ರಾಫಿಟ್ ಆಗುತ್ತೆ. ಇನ್ನು ಮೇಲ್ಗಡೆ ಹೋದ್ರೂ ನಮಗೆ ಪ್ರಾಫಿಟ್ ಬೇಕಾದ್ರೂ ನಾವು ಬುಕ್ ಮಾಡಬಹುದು. ಸೊ ಆದ್ರಿಂದ ನೀವು ಈ 2 ಆಪ್ಷನ್ಸ್ ಅಲ್ಲಿ ನನಗೆ ಯಾವ್ದು ಬೆಸ್ಟ್ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಯಾವ್ದು ಆಪ್ಷನ್ ಬೆಸ್ಟ್ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮಾರ್ಕೆಟ್ ಅಲ್ಲಿ ಯಾವ ಆಪ್ಷನ್ ಬೆಸ್ಟ್ ಯಾವ್ದು ರಾಂಗ್ ಅಂತ ಹೇಳಕ್ಕೆ ಆಗಲ್ಲ. ನೋಡಿ ಮಾರ್ಕೆಟ್ ಇವತ್ತು 1:1 ಪ್ರಾಫಿಟ್ ಕೊಡ್ತು, ಎಕ್ಸಿಟ್ ಆಗಲೇಬೇಕಾಗಿತ್ತು, ಎಕ್ಸಿಟ್ ಆದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ.